ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಚಾನಲ್‌ಗೆ ಸ್ವಾಗತ. ಇವತ್ತಿನ ನಿಮಗೆ ಇಷ್ಟವಾದ ಟಾಪಿಕ್ ಏನಂತಂದ್ರೆ, ನಿನ್ನೆ ನಾನು ಲೋಡ್ ಸ್ಟಿಚನ್ನು ಹೇಳ್ಕೊಟ್ಟಿದ್ದೆ. ಓನ್ಲಿ ಒಂದು ಕಲರಲ್ಲಿ ಹೇಳ್ಕೊಟ್ಟಿದ್ದೆ. ಈಗ ನಾನು ಮಲ್ಟಿ ಕಲರಲ್ಲಿ ಯಾವ ರೀತಿ ಡಬಲ್ ಕಲರ್ ದಾರನ ಉಪಯೋಗಿಸಿ ಮಲ್ಟಿ ಕಲರಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡದಂತೆ ನೋಡಿ. ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ, ಈಗ ನೋಡಿ, ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ಪೇಸ್ಟ್ ಮಾಡ್ಕೊಂಡು ಆ್ಯಸ್ ಇಟ್ ಈಸ್ ನಾನು ಮೊದಲೇ ವಿಡಿಯೋ ತೋರಿಸ್ಕೊಟ್ಟಿದ್ದಂಗೆ ಇದನ್ನು ನಮಗೆ ಎಷ್ಟು ರೌಂಡ್ ಶೇಪ್ ಆದರೆ ರೌಂಡ್ ಶೇಪು, ಇಲ್ಲಾಂದರೆ ಯಾವ ಶೇಪ್ ಬೇಕು ಆ ರೀತಿನ ನಾವು ಇದನ್ನು ನೋಡಿ ಇದಕ್ಕೆ ಈ ರೀತಿ ಪೇಸ್ಟನ್ನು ಮಾಡ್ಕೋಬೇಕು. ಈ ರೀತಿ ಪೇಸ್ಟ್ ಮಾಡಿ ಇದ್ರ ಮೇಲೊಂದು ಜಿಗ್ಜಾಗ್ ಸ್ಟಿಚ್ಚನ್ನು ಹಾಕೊಳ್ಳೋಣ. ಜಿಗ್ಜಾಗ್ ಸ್ಟಿಚ್ ಹಾಕಿದಾಗ ನಾವು ಯಾವ ರೀತಿ ಕಲರನ್ನು ಹಾಕೊಂಡು ನಾವು ಸ್ಟಿಚ್ ಮಾಡೋದು ಅಂತ ನೋಡೋಣ. ಬನ್ನಿ, ಈಗ ಫಸ್ಟು ಜಿಗ್ಜಾಗ್ ಸ್ಟಿಚ್ಚನ್ನು ಹಾಕ್ಬಿಡ್ತೀನಿ. ಈಗ ನೋಡಿ, ಇದಕ್ಕೆ ಜಿಗ್ಜಾಗ್ ಸ್ಟಿಚ್ಚನ್ನು ಫಸ್ಟು ಸ್ಟಿಚ್ ಹಾಕಿಬಿಡ್ಬೇಕು. ಸ್ಟಿಚ್ ಹಾಕೊಂಡಾಗ ಅದು ಫಿಟ್ಟಾಗಿ ಕೂರುತ್ತೆ ಅಂತ ಅಷ್ಟೇ, ಇನ್ನೇನು ಅದ್ರ ಉದ್ದೇಶ ಇನ್ನೇನಿಲ್ಲ. ನೋಡಿ, ಈಗ ಜಿಗ್ಜಾಗ್ ಸ್ಟಿಚ್ಚು ಈ ಗಮ್ ಹಾಕೋದ್ರಿಂದ ನೀಡಲ್ಗೆ ಅಂಟ್ಕೊಳ್ಳುತ್ತೆ. ಜೊತೆಗೆ ಅದು ಆರಿದ ಮೇಲೂ ಅದು ತುಂಬಾ ಆ ಕಡೆ ಈ ಕಡೆ ಎಲ್ಲ ತಿಕ್ಕಾಗಿರೋದ್ರಿಂದ ಅದನ್ನು ಸ್ಟಿಚ್ ಮಾಡೋದಕ್ಕೆ ತುಂಬಾ ಹಿಂಸೆ ಆಗುತ್ತೆ. ನೀಟಾಗಿ ಇದು ನೋಡಿ, ಈ ರೀತಿ ಸ್ಟಿಚ್ಚನ್ನು ಹಾಕೋಬಿಡಬೇಕು. ಈ ರೀತಿ ಸ್ಟಿಚ್ಚನ್ನು ಹಾಕೊಂಡು ಇದಕ್ಕೆ ಒಂದು ಲಾಕನ್ನು ಕೊಟ್ಕೊಂಡ್ರೆ ಇದು ರೆಡಿ. ಈಗ ಇದಕ್ಕೆ ಒಂದು ಲಾಕನ್ನು ಮಾಡ್ಕೋದು. ಲಾಕ್ ಮಾಡಿದ್ರೆ ಆಯಿತು. ಫಸ್ಟು ನೀವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನೀವು ಏನೇ ವರ್ಕ್ ಮಾಡಿ ಫಸ್ಟು ನೀವು ಲಾಕ್ ಮಾಡೋದನ್ನು ಕಲ್ತ್ಕೋಬೇಕು. ಫಸ್ಟು ಲಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನು. ನೋಡಿ, ಲಾಕ್ ಆಯಿತು. ಈಗ ನೋಡಿ, ಇದು ಜಿಗ್ಜಾಗ್ ಸ್ಟಿಚ್ ಆಗಿದೆ. ಈಗ ಏನು ಮಾಡಬೇಕು, ನಾವು ಇದನ್ನು ಇಷ್ಟರಲ್ಲಿ ನಮಗೆ ಇದು 3/4 ಇಂಚ್ಗೆ ಚಿಕ್ಕದಾಗಬೇಕು, ಇಲ್ಲಾಂದರೆ 1 ಇಂಚ್ಗೆ ಒಂದು ಮಾರ್ಕನ್ನು ಹಾಕಬೇಕು ಮಿನಿಮಮ್. ನಾವು ಹಾಕುವಂಥದ್ದು 1 ಇಂಚ್ಗೆ ಒಂದು ಕಲರ್, ಇನ್ನೊಂದು ಇಂಚ್ಗೆ ಇನ್ನೊಂದು ಕಲರ್. ಇಲ್ಲಿ ಮಧ್ಯಕ್ಕೆ ನಾನು ಗೆರೆಯನ್ನು ಹಾಕಿದ್ದೀನಿ, ನೋಡ್ತಾ ಇದ್ದೀರಾ. ಇಲ್ಲಿವರೆಗೂ ನಾನು ಒಂದು ಕಲರಲ್ಲಿ ವರ್ಕನ್ನು ಮಾಡ್ತೀನಿ. ಈಗ ಆ್ಯಸ್ ಇಟ್ ಈಸ್ ಫಸ್ಟು ನೀವು ಇಂಪಾರ್ಟೆಂಟ್ ಥಿಂಗ್ಸ್ ಇದನ್ನು ನೋಡ್ಕೋಬೇಕು. ಫಸ್ಟು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದನ್ನು ನೋಡ್ಕೊಳ್ಳಿ. ಈ ರೀತಿ ಫಸ್ಟು ಈ ರೀತಿ ಮಾಡ್ಕೋಬೇಕು. ನೀವು ಹಿಂಗೆಲ್ಲ ಬರಬಾರ್ದು. ಇಲ್ಲಿ ನೋಡಿ, ಈ ರೀತಿ ಬರಬಾರ್ದು. ತೋರಿಸ್ತೀನಿ ನಾನು ಅದು ಯಾವ ರೀತಿ ಅಂತ. ನೋಡಿ, ಹಿಂಗೆ ಹಾಕ್ಬಾರ್ದು, ಅದು ತಪ್ಪು. ಈ ರೀತಿ ಮಾಡಿದ್ದಾದಮೇಲೆ ನೋಡಿ, ಈ ರೀತಿ ಕ್ರಾಸ್ ಆಗಿ ಬರಬೇಕು. ಲೋಡ್ ಸ್ಟಿಚ್ ಇದು ತುಂಬ ಇಂಪಾರ್ಟೆಂಟ್ ಇದು ಅಂತಲೇ ಹೇಳ್ಬೋದು. ಮಲ್ಟಿ ಕಲರಲ್ಲಿ ಯಾವ ರೀತಿ ಮಾಡೋದು, ಒಂದೇ ಕಲರಲ್ಲಿ ಸೀರೆ ಬ್ಲೌಸ್ ಎರಡೂ ಒಂದೇ ಕಲರಲ್ಲಿದ್ದರೆ ನೀವು ಒಂದೇ ಕಲರಲ್ಲಿ ಇದನ್ನು ಮಾಡ್ಬೋದು. ಸೀರೆ ಬೇರೆ ಕಾಂಟ್ರಾಸ್ಟಲ್ಲಿದ್ದರೆ ನೀವು 2 ಕಲರಲ್ಲಿ ಕಾಂಟ್ರಾಸ್ಟನ್ನು ಮಾಡ್ಬೋದು. ನೋಡಿ, ಈ ರೀತಿ ಕ್ರಾಸ್ ಆಗಿ ನೋಡಿ, ಈ ರೀತಿ ಬರಬೇಕು. ಚಿಕ್ಕದೊಂದು ಸ್ಟಿಚ್ಚು ಲಾಕ್ ಆಗೋದಕ್ಕೆ ಅದು ಈ ರೀತಿ ಮಾಡಿದಾಗ ತುಂಬಾ ಈಸಿಯಾಗಿ ಬರುತ್ತೆ. ನಿಮಗೆ ನೋಡೋದಕ್ಕೂ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಕ್ರಾಸಾಗಿ ಬರಬೇಕು. ಸ್ಟ್ರೈಟಾಗೆಲ್ಲ ಮಾಡಬಾರ್ದು ಇದನ್ನು. ನೋಡಿ, 1 ಇಂಚ್ವರೆಗೂ ನಾನು ಪಿಂಕ್ ಕಲರ್ ದಾರದಲ್ಲಿ ಮಾಡ್ಕೋತೀನಿ ನಾನು ಇದನ್ನು ಲೋಡ್ ಸ್ಟಿಚ್ಚನ್ನು. ಇನ್ನೂ ಅರ್ಧ ನಾನು ಗೆರೆ ಹಾಕಿದ್ದೀನಲ್ಲ, ಆ ಅರ್ಧಕ್ಕೆ ನಾನು ಗ್ರೀನ್ ಕಲರಲ್ಲಿ ಮಾಡ್ತೀನಿ. 2 ಕಾಂಟ್ರಾಸ್ಟ್ ಕಲರ್ ಆದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತದು. ನೋಡಿ, ಈ ರೀತಿ ನೋಡಿ, ಈ ರೀತಿ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಇಂಟ್ರೆಸ್ಟಾಗಿ ನೋಡ್ಕೊಂಡು 1 ಸತಿ ಅಲ್ಲ 2 ಸತಿ ನೋಡಿ, 3 ಸತಿ ನೋಡಿ, ಪರವಾಗಿಲ್ಲ. ನಿಮ್ಗೆ ಅರ್ಥ ಆಗೋವರೆಗೂ ನೋಡ್ಕೊಂಡು ಪಕ್ಕದಲ್ಲಿ ವಿಡಿಯೋನ ಆನ್ ಮಾಡಿ ಇಟ್ಬಿಟ್ಟು ನೀವು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಆದಷ್ಟು ನಿಮಗೆ ಅರ್ಥ ಆಗೋ ರೀತಿಲಿ ಹೇಳ್ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವ ರೀತಿ ನಿಮಗೆ ಇಷ್ಟ ಆಯ್ತಾ ಯಾವ ರೀತಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇದನ್ನು ಈ ರೀತಿ ನೀಟಾಗಿ ಮಾಡ್ಕೋತಾ ಬರಬೇಕಾಗತ್ತೆ. ಆಲ್ಮೋಸ್ಟ್ ಇನ್ನು 1 ಇಂಚು ಆಗ್ತಾ ಬಂತು. ಈಗ ನಾವು ಇನ್ನೊಂದು ಕಲರನ್ನು ಹಾಕೋದಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಅದನ್ನು 2 ಎಳೆ ದಾರದಲ್ಲಿ 2 ಥ್ರೆಡ್ಡು ಒಂದೇ ಕಲರಲ್ಲಿದ್ದರೆ 2 ಥ್ರೆಡ್ಡನ್ನು ತೆಗೆದುಕೊಂಡು ನೀವು ಮಾಡ್ಕೋಬೋದು ಈಸಿಯಾಗಿ. ಒಂದೇ ದಾರದಲ್ಲಿದೆ ಅಂದರೆ ನೀವು 2 ಎಳೆ ದಾರ ಒಂದಷ್ಟು ಸುತ್ತು ಇಟ್ಕೋಬೇಕಾಗತ್ತೆ ರೆಡಿ ಮಾಡ್ಕೊಂಡು. ನೋಡಿ, ಇಲ್ಲಿಗೆ ಒಂದಾಯಿತು. ಈಗ ನಾವಿಲ್ಲಿಗೆ ಇದನ್ನು ಹಾಕ್ಬಿಡೋಣ. ಏನು ನಾಟನ್ನು ಹಾಕಿ ಹೆಣ್ಣು ನಾಟನ್ನು ಕೊಟ್ಬಿಡೋಣ. ಈಗ ನೋಡಿ, ಇದನ್ನು ಹೀಗೆ ಇಟ್ಕೊಂಡು
ಈಗ ಇದು ಲಾಕ್ ಆಯಿತು, ಇದು ಲಾಕ್ ಆಯಿತು. ಈಗ ನಾವು ಗ್ರೀನ್ ಕಲರಲ್ಲಿ ನೋಡಿ, ಗ್ರೀನ್ ದಾರದಲ್ಲಿ ನಾನು ಈಗ ಇದೇ ದಾರ ನಾಟ ಹಾಕಿರುವಂಥ ದಾರನ ಇಲ್ಲಿಂದ ಒಂದು ಲಾಕನ್ನು ಹಾಕೊಳ್ಳೋಣ. ಇಲ್ಲಿಗೆ ಫಸ್ಟು ಸೂಜಿಯಿಂದ ಥ್ರೆಡ್ಡನ್ನು ತಗೊಂಡು ಇಲ್ಲಿ ಪುಟಾಣಿದೊಂದು ಲಾಕನ್ನು ಮಾಡಿ ನಾವು ಸೇಮ್ ಅದನ್ನು ಯಾವ ರೀತಿ ಆ್ಯಸ್ ಇಟ್ ಈಸ್ ಹಾಕ್ತಿದ್ವಿ ನೋಡಿ, ಅದೇ ರೀತಿಯೇ ನಾವು ಇದನ್ನು ಕಂಪ್ಲೀಟಾಗಿ ಅದನ್ನು ಹ್ಯಾಂಡಲ್ ಮಾಡ್ತಾ ಬರಬೇಕಾಗತ್ತೆ ನೋಡಿ. ಇದೇ ರೀತಿ ಸೇಮು ಫಸ್ಟಿಂದ ನಾವು ಯಾವ ರೀತಿ ಮಾಡ್ಕೊಂಡು ಬಂದ್ವಿ ಅದೇ ರೀತಿಯೇ ನಾವು ಕ್ರಾಸಾಗಿ ಒಂದು ಚೈನ್ ಸ್ಟಿಚ್ಚು, ಅದ್ರ ಪಕ್ಕದಲ್ಲಿ ಒಂದು ಚೈನ್ ಸ್ಟಿಚ್ಚು ನೋಡಿ, ಅದ್ರ ಪಕ್ಕದಲ್ಲಿ ಒಂದು ಪುಟಾಣಿ ಸ್ಟಿಚ್ಚು ನೋಡಿ. ಈಗ ಒಂದು ಚೈನ್ ಸ್ಟಿಚ್, ಅದ್ರ ಪಕ್ಕದಲ್ಲಿ ಒಂದು ಪುಟಾಣಿ ಸ್ಟಿಚ್, ಜೊತೆಗೆ ವಾಪಸ್ ಅಲ್ಲಿಗೆ ಹೋಗ್ಬಿಟ್ಟು ಇನ್ನೊಂದು ಚೈನ್ ಸ್ಟಿಚ್ ಹಾಕ್ಬಿಟ್ಟು ನೋಡಿ, ಇಲ್ಲೊಂದು ಲಾಕ್ ಸ್ಟಿಚ್ಚನ್ನು ಹಾಕೊಳ್ಳೋಣ. ಹಾಕೊಂಡು ಇದನ್ನು ಅಷ್ಟೇ ಆ್ಯಸ್ ಇಟ್ ಈಸ್ ಯಾವ ರೀತಿ ನಾವು ಮಾಡ್ತಿದ್ವಿ ನೋಡಿ, ಸೇಮು ಚೈನ್ ಸ್ಟಿಚ್ ಆದಮೇಲೆ ಒಂದು ಪುಟಾಣಿ ಸ್ಟಿಚ್ ಹಾಕೋದನ್ನು ಮರಿಬಾರ್ದು. ಇದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು, ಜೊತೆಗೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬರಬೇಕಾಗತ್ತೆ ನೋಡಿ. ಆಲ್ಮೋಸ್ಟ್ ಇದು ಮುಗಿತಾ ಬಂದಿದೆ ನೋಡಿ. ತುಂಬಾ ಚೆನ್ನಾಗಿ ಕಲರ್ ಕಾಂಟ್ರಾಸ್ಟಲ್ಲಿ ಇದ್ದಾಗಂತೂ ಈ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಪ್ರಾಕ್ಟೀಸ್ ಮಾಡಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು, ಡಿಸೈನ್ ಅಂತಲೇ ಹೇಳ್ಬೋದು. ಇದನ್ನು ಮಾಡಿ ನೀವು ವರ್ಕ್ ಮಾಡಿದ್ರೆ ಅದ್ರ ಲುಕ್ಕೇ ಬೇರೆ ರೀತಿ ಇರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ದಾರ ಇತ್ತು ಅದನ್ನು ತೆಗೆದ್ರೆ ಲಾಕ್ ಆಗಿದೆ. ಈಗ ನೋಡಿ, ಪಿಂಕ್ ಆ್ಯಂಡ್ ಗ್ರೀನಲ್ಲಿ ಲೋಡ್ ಸ್ಟಿಚ್ಚು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೀವೇ ನೋಡ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಈ ಎಡ್ಜಲ್ಲಿ ಮತ್ತು ಈ ಎಡ್ಜಲ್ಲಿ ಏನಿದೆಯಲ್ಲ ಇದು ನೀಟಾಗಿ ಬರಬೇಕು. ಈಗ ಇದಕ್ಕೊಂದು ಔಟ್ಲೈನ್ ಕೊಡ್ತೀನಿ ನೋಡಿ, ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ. ಈಗ ಒಂದು ಔಟ್ಲೈನ್ ಗೋಲ್ಡ್ ಜರಿ ಥ್ರೆಡ್ಡಲ್ಲಿ ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿಂದ ತೆಗೆದು ಇಲ್ಲಿ ಎಂಡ್ಗೆ ನಾಟ್ ಹಾಕಬೇಕು. ಹಾಕೊಂಡು ಇಲ್ಲಿಂದ ನೋಡಿ ಪುಟ್ಟದಾಗಿ ಥ್ರೆಡ್ಡನ್ನು ಕೊಟ್ಕೋಬೇಕು. ನೀವು ಯಾವುದೇ ಡಿಸೈನ್ಗೆ ನೀವು ಒಂದು ಔಟ್ಲೈನ್ ಕೊಟ್ಟಾಗ ಅದ್ರ ಲುಕ್ಕೇ ಬೇರೆ ರೀತಿ ಇರುತ್ತೆ. ಅದರಲ್ಲೂ ಜರಿ ಥ್ರೆಡ್ಡಲ್ಲಿ ಕೊಟ್ಟಾಗ ತುಂಬಾ ಚೆನ್ನಾಗಿ ಬರುತ್ತೆ. ಪುಟ್ಟ ಚೈನ್ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ನೋಡಿ, ಎಷ್ಟು ಚೆನ್ನಾಗಿ. ನೀವೇ ಹೇಳಬೇಕು ಹೇಗಿದೆ ಅಂತ, ನಾನು ಹೇಳೋದಲ್ಲ. ನೀವು ನೋಡ್ತಾ ಇರುವಂಥವರು ಯಾವ ರೀತಿ ಬಂತು ವಿಡಿಯೋ, ನಿಮಗೆ ಈ ವಿಡಿಯೋಗಳಿಂದ ಎಷ್ಟು ಹೆಲ್ಪ್ ಆಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಮ್ಗೆ ಇನ್ನೂ ವೀಡಿಯೋಸ್ ಮಾಡೋದಕ್ಕೆ ತುಂಬಾ ಉತ್ಸಾಹ ಆಗುತ್ತೆ. ತುಂಬಾ ಮಾಡಬೇಕು ಅನ್ನುವಂಥದ್ದು, ಬೇರೆ ಡಿಸೈನ್ಸನ್ನು ತುಂಬ ಖುಷಿಯಿಂದ ಮಾಡ್ಬೋದು. ಅದಕ್ಕೋಸ್ಕರ ನಿಮ್ಮ ಪ್ರೋತ್ಸಾಹ ಎಷ್ಟಿರುತ್ತೆ ನೋಡಿ, ಅದ್ರ ಮೇಲೆ ನಾವು ವಿಡಿಯೋ ಮಾಡೋದಕ್ಕೆ ಖುಷಿಯಾಗತ್ತೆ. ಆದಷ್ಟು ವೀಡಿಯೋಸ್ಗಳನ್ನ ಫುಲ್ಲು ನೋಡಿ, ಪ್ರತಿದಿನ ಹಾಕುವಂಥ ವೀಡಿಯೋಸನ್ನು ಪ್ರಾಕ್ಟೀಸ್ ಮಾಡಿ. ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರುವವರು ಮಾತ್ರ, ಯಾಕೆಂದರೆ ಎಲ್ಲರೂ ಕಲಿಯೋದಕ್ಕೆ ಆಗೋದಿಲ್ಲ. ಫಸ್ಟು ಇದಕ್ಕೆ ಇಂಟ್ರೆಸ್ಟ್ ಬೇಕು. ಇಂಟ್ರೆಸ್ಟ್ ಇದ್ದರೆ ತಾನೇ ಯಾವ ರೀತಿ ಎಲ್ಲ ಟ್ರೈ ಮಾಡ್ಬೋದು ಅಂತ ನೀವೇ ಟ್ರೈ ಮಾಡೋದಕ್ಕೆ ಉತ್ಸಾಹ ಆಗುತ್ತೆ. ಮತ್ತು ನಮ್ಮ ವಿಡಿಯೋ ಬರೋಕ್ಕೂ ಮೊದಲೇ ಕಾಯ್ತಾ ಇರ್ತೀರ, ಇಂಟ್ರೆಸ್ಟ್ ಇದ್ದವ್ರು ಮಾತ್ರ. ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನೀವು ಎಷ್ಟು ವಿಡಿಯೋ ನೋಡಿ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರೂ ಅದಾಗಲ್ಲ. ಫಸ್ಟ್ ಇಂಟ್ರೆಸ್ಟನ್ನು ತೋರಿಸಿ ನೀವು ಅದನ್ನು ಫಾಲೋ ಮಾಡಿ, ತುಂಬಾ ಚೆನ್ನಾಗಿ ನೀವು ಕಲ್ತ್ಕೋಬೋದು ಅಂತ ಹೇಳ್ತಾ ನೋಡಿ. ಔಟ್ಲೈನ್ ಕೊಟ್ಟ ಮೇಲೆ ಯಾವ ರೀತಿ ಕಾಣ್ತಾ ಇದೆ, ಲೋಡ್ ಸ್ಟಿಚ್ ಇದು ಡಿಸೈನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ. ಈ ರೀತಿ ನೋಡಿ. ಈಗ ಇಲ್ಲಿಗೆ ಒಂದು ಔಟ್ಲೈನ್ ಕೊಟ್ಟಾಯಿತು. ಇದಕ್ಕೆ ಈಗ ಒಂದು ಲಾಕನ್ನು ಹಾಕ್ತೀನಿ. ಲಾಕ್ ಹಾಕಿದ್ರೆ ಇದು ಕಂಪ್ಲೀಟ್ ಆಗಿದೆ ನೋಡಿ. ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾವ ರೀತಿ ಬಂತು ಅಂತ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.